ನೆಕ್ಸ್ಟ್ ಡೇ ಅದೇ ಹೊಸ ಕ್ಯಾಮ್ರಾಗಳನ್ನ ವಾಪಸ್ ತೊಗೊಂಡೋಗ್ಬಿಟ್ಟು FX3 ಬದಲು M4 ತೊಗೊಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಮನೆಯಿಂದ ನೇರವಾಗಿ ಗಾಂಧಿನಗರಕ್ಕೆ ಬಂದೆ. ಗಾಂಧಿನಗರಕ್ಕೆ ಬರ್ತಿದ್ದಂಗೆ ಹೊಟ್ಟೆ ಹಸಿತ್ತು. ಸೊ ಹಾಗಾಗಿ ನಾನು ನಂದಿನಿ ಎಲ್ಲರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂದಿನಿ ನಾನ್ ವೆಜ್ ಬೇಕು ಅಂತ ಕೇಳ್ತಿದ್ಲು, ಆದರೆ ನಾನು ನಾನ್ ವೆಜ್ ಇಲ್ಲ ಇವತ್ತು, ಬರೀ ವೆಜ್ ಅಂತ ಅಂದ್ಬಿಟ್ಟು ವೆಜ್ ತೊಗೊಂಡ್ವಿ. ಅದ್ರ ಜೊತೆಗೆ ಭೀಷ್ಮಂಗೋಸ್ಕರ ಬೇಲ್ ತೊಗೊಂಡೆ. ಸೊ ನೀವು ನೋಡಿದ್ರಿ, ಮೊನ್ನೆ ನಾವು ಕ್ಯಾಮ್ರಾ ತೊಗೊಂಡಿದ್ವಿ. ಕ್ಯಾಮ್ರಾನ ತೊಗೊಂಡೋಗಿ ಮನೆಯಲ್ಲಿ ಅದೆಲ್ಲ ಸೆಟ್ಟಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ನನಗನ್ಸಿದ್ದು ಫಸ್ಟ್ ಟೈಮ್ ಒಂದು ಹೊಸ ಕ್ಯಾಮ್ರಾ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಹೈ ಬಜೆಟ್ ಕ್ಯಾಮ್ರಾನ ನಾವೇನೋ ಸೆಟ್ಟಿಂಗ್ ಮಾಡೋಕ್ಕೋಗಿ ಇನ್ನೊಂದೇನೋ ಪ್ರಾಬ್ಲಮ್ ಆಗಿ ಅದರಿಂದ ಮತ್ತೇನೋ ನಮಗೆ ಶೂಟಿಂಗಲ್ಲಿ ಸಮಸ್ಯೆ ಬರ್ಬೋದು. ಆ ಸಮಸ್ಯೆ ಆಗೋದು ಬೇಡ ಅಂಥೇಳಿ ನಂದಿನಿ ನನಗೊಂದು ಸೊಲ್ಯೂಷನ್ ಕೊಟ್ಟಲು. ಸೊಲ್ಯೂಷನ್ ಏನಪ್ಪ ಅಂತಂದರೆ, ಮತ್ತೆ ನಾವು ಬೋಲಾಸ್ಗೆ ಬಂದಿದ್ದೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್. ಬನ್ನಿ ಇವಾಗ ಬೋಲಾಸ್ ಒಳಗಡೆ ಹೋಗೋಣ. ಬೋಲಾಸ್ ಒಳಗಡೆ ಹೋಗಿ ನಮ್ಮ ಕ್ಯಾಮ್ರಾನ ಆ್ಯಸ್ ಯೂಶ್ವಲಿ ನಾನು ಹೇಳ್ದಂಗೆ ಸ್ಟೋರ್ಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಡಿಸೈಡ್ ಆಗಿದ್ದೆ ಈ ಕ್ಯಾಮ್ರಾನ ಕೊಟ್ಟು M4ನ ತೊಗೋಬೇಕು ಅಂತ ಹೇಳಿ. ರೀಸನ್ ಇಷ್ಟೇ, FX3ಯಲ್ಲಿ ವೀಡಿಯೋ ಮಾಡೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ, ಸ್ಕಿನ್ ಟೋನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಫೋಟೋ ತೆಗೆಯೋದಕ್ಕೆ ಇದು ಶೂಟಬಲ್ ಅಲ್ಲ. ಆ್ಯಂಡ್ ನಾವು ತೊಗೊಳ್ತಾ ಇರೋ ಪರ್ಪಸ್ ಇಷ್ಟೇ, ವೀಡಿಯೋನೂ ಮಾಡಬೇಕು, ಫೋಟೋನೂ ಮಾಡಬೇಕು. ಹಾಗಾಗಿ ನಮಗೆ ಈ ಒಂದು ಕ್ಯಾಮ್ರಾ ಸೆಟ್ ಆಗೋದಿಲ್ಲ. ಆಮೇಲೆ ರೇಂಜ್ ಕೂಡ ತುಂಬ ಜಾಸ್ತಿ ಇದೆ. ನನ್ನ ಫ್ರೆಂಡ್ಸ್ನ ಸಜೆಷನ್ ಮೇಲೆ ನಾನು ಈ ಕ್ಯಾಮ್ರಾನ ರಿಟರ್ನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಅದೇ ರೀತಿ ಸೋನಿ M4ಗೆ ಸ್ವಿಚ್ ಆದೆ. ಬೋಲಾಸ್ ಓನರ್ ಇಲ್ಲ ಸರ್ ನೀವು? Congratulations on your purchase of Sony M4 and Sigma 85. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಕೊಟ್ಟಿದ್ದಾರೆ ಮಾರ್ಕೆಟಲ್ಲಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಆನ್ಲೈನಲ್ಲಿ ಬೋಲಾಸ್ಗಿಂತ ಬೆಸ್ಟ್ ಪ್ರೈಸಲ್ಲಿ ಲೆನ್ಸ್ ಸಿಗುತ್ತೆ ಅಂತ ಹೇಳಿದ್ದೆ. ಬಟ್ ಡೋಂಟ್ ಟ್ರಸ್ಟ್ ದಟ್ ವೆಬ್ಸೈಟ್. ಯಾಕೆ ಟ್ರಸ್ಟ್ ಮಾಡಬಾರ್ದು ಅಂತ ಹೇಳಿ ಒಂದು ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ, ಅದನ್ನು ನೋಡಿ. ನೆಕ್ಸ್ಟ್ ಅಪ್ಕಮಿಂಗ್ ಬಡ್ಡಿಂಗ್ ಅಮೇಚರ್ ಫೋಟೋಗ್ರಾಫರ್ಸ್ ಆರ್ ವಿಡಿಯೋಗ್ರಾಫರ್ಸ್ ತೊಗೊಂಡು ಮೋಸ ಹೋಗಬಾರ್ದು. ಬಿಕಾಸ್ ನಮ್ಮದೊಂದು ಡ್ರೀಮ್ ಇರುತ್ತೆ. ಫೋಟೋಗ್ರಫಿ ಅಂದ್ರೇ ಅದೊಂದು ಪ್ಯಾಷನ್ನು. ಆ ಪ್ಯಾಷನನ್ನು ನಾವು ಹಾಳು ಮಾಡ್ಕೊಬಾರ್ದು ಅಂದರೆ ಆಫ್ಲೈನಲ್ಲೇ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಆ್ಯಂಡ್ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. This is the only Sigma experience zone which is there in Karnataka. Okay. And all touch and feel lenses are there. An exclusive small rig counter is there here. Small rig cage is so. Actually ನಿಮ್ಮ ಜೊತೆ ಬ್ರ್ಯಾಂಡ್ ಟೈ ಅಪ್ ಆಗಿದೆ. Yes. ಓಕೆ. ಸೊ ಸಿಗ್ಮಾದ ಎಲ್ಲ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಫುಲ್ ಪ್ರೈಸ್ ರೇಂಜ್ ಇದೆ. ಮತ್ತು ದಿಸ್ ಇಸ್ ದಿ ಒಫಿಷಿಯಲ್ ಸಿಗ್ಮಾ ಕ್ಯಾಟ್ಲಾಗು. ಇದರಲ್ಲಿ ಏನೇನು ಎಲ್ಲ ಲೆನ್ಸಸ್ ಫುಲ್ ರೇಂಜ್ ಮೆನ್ಷನ್ ಇದೆ. ಎವ್ರಿಥಿಂಗ್ಸ್ ಅವೈಲೇಬಲ್ A to Z. ಸಿಗ್ಮಾ ಪ್ರಾಡಕ್ಟ್ಸ್ನ ನಿಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ವ್ಯಾರಂಟಿ ಗ್ಯಾರಂಟಿ 100% ಕ್ಲೈಮ್ ಆಗುತ್ತೆ. 100%. ನಿಮ್ಮ ಬೋಲಾಸ್ ಶುರುವಾಗಿದ್ದು ಯಾವಾಗ ಸರ್ ಜರ್ನಿ ಹಂಗಂದ್ರೆ? Sir, it's been almost 50 years. ಹಾಂ. So started from MG Road. ಫಸ್ಟ್ ಬ್ರಾಂಚ್ ನಿಮ್ದು MG Road. ಹೌದು. ದಿಸ್ ಒನ್. ಓಕೆ ವೇಟ್, ನಮ್ಮ ಮಗನಿಗೊಂದು ಡೌಟ್ ಇದೆ, ಕಿಡ್ಸ್ ಕ್ಯಾಮ್ರಾ ಎಲ್ಲಿದೆ ಅಂತ. ಕಿಡ್ಸ್ ಕ್ಯಾಮ್ರಾ ಆ ಕಡೆ ಇಟ್ಟಿದೆ ಮೇಡಮ್. ಫ್ಯೂಜಿ ಫಿಲಮ್ದು ಬರುತ್ತೆ, ಇನ್ಸ್ಟೆಕ್ಸ್. ಓಕೆನಾ? ಇನ್ಸ್ಟಾ ಕ್ಯಾಮ್ರಾ ಬರುತ್ತಂತೆ ಕಿಡ್ಸ್. ತೋರಿಸಿ ಆಮೇಲೆ ಆಯ್ತಾ? 100%. ಎಸ್. ಎಸ್. ಆ್ಯಂಡ್ ನೀವು ಸ್ಟೋರ್ ಆಫರ್ಸ್ ಅಪ್ಲಿಕೇಬಲ್ ಆಗುತ್ತೆ, ಪ್ಲಸ್ ಸೋನಿದು ಫೆಸ್ಟಿವ್ ಆಫರ್ಸ್ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ನಿಮಗೆ ಬ್ಯಾಕ್ ಆ್ಯಂಡ್ ಸಪೋರ್ಟ್. ಫಾರ್ ಎಕ್ಸಾಂಪಲ್, ನೀವು ಸರ್ವಿಸ್ ಸೆಂಟರ್ ಹೋಗಿದೆ ಸೋನಿದು, ನೀವು ಬಿಲ್ ನೋಡಿ ಬೋಲಾಸ್ದು, ಅವ್ರು ಇನ್ಸ್ಟೆಂಟಾಗಿ ನಿಮಗೆ ರಿಪ್ಲೈ ಕೊಡ್ತಾರೆ. ಅವ್ರು ನಿಮಗೆ ಫಾಸ್ಟ್ ಎಕ್ಸ್ಪೀಡೇಟ್ ಮಾಡ್ತಾರೆ ಪ್ರೊಸೆಸ್ಸು. ನಿಮ್ಮಲ್ಲಿ ಸಪರೇಟ್ ಆಗಿ ಕಾರ್ಪೊರೇಟ್ ಟೀಮೇ ಇದೆ ಅಲ್ಲ, ಟು ಹ್ಯಾಂಡಲ್ ಕಸ್ಟಮರ್ ಸೇಲ್ಸ್, ಆನ್ಲೈನ್ ಸೇಲ್ಸ್ ಅಂಡ್ ಸರ್ವಿಸಸ್, ಹೌದು, ಟು ಸಪೋರ್ಟ್ ಕಸ್ಟಮರ್ಸ್. 100%. ಮತ್ತೆ ನಾನು ಅನ್ಕೊಂಡಿದ್ದೆ ಬರೀ ಬೋಲಾಸು ಒಂದೇ ಸ್ಟೋರ್ ಇದೆ, ದಟ್ ಈಸ್ ಗಾಂಧಿನಗರ್ ಅಂತ, ವಿಚ್ ಐ ನೋ ವಾಸ್ ಇದು ಇಂದಿರಾನಗರ್. MG ರೋಡಲ್ಲೂ ಒಂದು ಸ್ಟೋರ್ ಇದೆ ಅಂತ ಗೊತ್ತಿಲ್ಲ, ವಿಚ್ ವಾಸ್ ಸೇಯಿಂಗ್ ದಟ್ ವಾಸ್ ಯುವರ್ ಫಸ್ಟ್. ದಟ್ ವಾಸ್ ಅ ಫಸ್ಟ್, yes. Okay. From there we came down to. At that time? I was not born also that time, I can tell. ಲೆಗಸಿ ಇದೆ ಬೋಲಾಸ್. ಹೌದು. 19 ಆಲ್ಮೋಸ್ಟ್ 1972 ಇಂದ. ದಿಸ್ ಕಿಡ್ಸ್ ಕ್ಯಾಮ್ರಾ. ಇದರಲ್ಲಿ ಪಿಂಕು, ಬ್ಲೂ, ವೈಟು, ಗ್ರೀನು, ಪರ್ಪಲ್ಲು ಎಲ್ಲ ಸಿಗುತ್ತೆ. ಓಕೆ. ಸೊ ಫೋಟೋ ಕ್ಲಿಕ್ ಮಾಡಿದ್ರೆ ಹಂಗೆ ಬಂದ್ಬಿಡುತ್ತೆ, ಇನ್ಸ್ಟೆಂಟ್ ಪ್ರಿಂಟ್ ಬರುತ್ತೆ. ಇನ್ಸ್ಟೆಂಟ್ ಫೋಟೋ ಕ್ಲಿಕ್ ಮಾಡ್ತಿದ್ದಂಗೆ ಬಂದ್ಬಿಡುತ್ತೆ. ಇಲ್ಲಿಂದ ಬರುತ್ತೆ ಪ್ರಿಂಟ್ ಮೇಲಿಂದ. ಮಕ್ಕಳು ತುಂಬಾ ಇಷ್ಟಪಡುವಂತ ಕ್ಯಾಮ್ರಾ. ಭೀಷ್ಮ ಎಷ್ಟೊಂದು ಜನ ಈ ವಿಡಿಯೋ ನೋಡಿ ಅನ್ಕೊಂತಿರ್ತಾರೆ, ಈ ವಿಡಿಯೋ ಇವರು ಶೂಟ್ ಮಾಡೋದಕ್ಕೆ ಹೋದ್ರೆ ಕ್ಯಾಮ್ರಾ ಬೈ ಮಾಡಕ್ ಹೋದ್ರ? ಎಷ್ಟು ಸರ್ ಇದು ಸ್ಟಾರ್ಟಿಂಗ್ 7000 ಬರುತ್ತೆ ಮೇಡಮ್. ಈ ಒಂದು ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ನಾನು ತೊಗೊಂಡಿರುವಂತಹ ಗ್ಯಾಜೆಟ್ಸ್, ಕ್ಯಾಮ್ರಾ ಗ್ಯಾಜೆಟ್ಸ್ ಏನೇನಿದೆ ಅದನ್ನು ಬಾಡಿ ಅಷ್ಟೇ ತೊಗೊಂಡಿರೋದು. ಬಾಡಿ ಜೊತೆ ಬಂದಿರುವಂತಹ ಅಷ್ಟು ಗ್ಯಾಜೆಟ್ಸ್ನ ಅನ್ಬಾಕ್ಸಿಂಗ್ ಮಾಡಿ ಅದ್ರ ಜೊತೆಯಲ್ಲಿ ಇಲ್ಲಿ ಏನೇನು ಕೊಟ್ಟಿದ್ದಾರೋ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಮ್ಮ ಹೆಸರು ರಾಘವ್, ನಾನು ಸ್ಟೋರ್ ಓನರ್ ಬೋಲಾಸ್ದು. So sir has purchased the Sony A7 M4 exclusively for 2 numbers with the 85 Sigma DGDN lens. ಬ್ಯಾಂಕ್ ಆಫರ್ ಕೂಡ ಅಪ್ಲೈ ಮಾಡಿದ್ದೀರಾ.
ಸೊ ಇವ್ರು ಹೇಳಿದ್ದು ಕ್ಯಾಮ್ರಾ ಜೊತೆಗೆ ನಾವು ಇಷ್ಟೆಲ್ಲ ಆಕ್ಸೆಸರೀಸ್ ತೊಗೊಂಡಿದ್ದೀವಿ. ಇಷ್ಟೆಲ್ಲ ಆಕ್ಸೆಸರೀಸು ಸೋನಿ ಕಡೆಯಿಂದ ಫ್ರೀಯಾಗಿ ಬಂದಿರೋದು. ಇದ್ರ ಜೊತೆಲಿ ಇವರು 2 ಬ್ಯಾಗ್ಸ್ನ ಕೂಡ ಕೊಟ್ಟಿದ್ದಾರೆ. ಆ ಬ್ಯಾಗ್ಸ್ನು ಕೂಡ ನಾನು ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ. ಅದ್ರ ಜೊತೆಗೆ ನನಗೆ ಬ್ಯಾಂಕ್ನ ಆಫರು ಮಾಡಿಕೊಟ್ಟಿದ್ದಾರೆ. ಆಫರು ಮಾಡಿಕೊಟ್ಟು ಸರ್ ಇದ್ರ ಪ್ರೈಸ್ ಏನೇ ಸರ್ ನನಗೆ ನೀವೇ ಹೇಳಿಬಿಡಿ ನಮ್ಮ ಕಸ್ಟಮರ್ಸ್ಗೆ. ಸೊ ಪ್ರೈಸ್ ಆ್ಯಕ್ಚುಲಿ ಬಂದುಬಿಟ್ಟು ಸರ್ಗೆ ಒಳ್ಳೆ ಪ್ರೈಸ್ ಸಿಕ್ತು, ಇನ್ಕ್ಲೂಡಿಂಗ್ ಕ್ಯಾಶ್ ಬ್ಯಾಕ್ ಆಲ್ಮೋಸ್ಟ್ ಹಿ ಹಸ್ ಗಾಟ್ ಅಪ್ ಟು 7,000 to 8,000 ಆನ್ ದಿ ಕಾರ್ಡ್ ಆಫರು. ಸೊ ದಿಸ್ ಟೋಟಲ್ ಲೆನ್ಸಸ್ ಕಮ್ ಅಪ್ ಟು 73,800 ಮತ್ತು ಬಾಡಿ ಬಂದುಬಿಟ್ಟು ನಿಮಗೆ 1,84,000 ಬಿಟ್ಟು. ಸೊ ಆಲ್ ಟುಗೆದರ್ ವಿತ್ ಆಲ್ ದಿ ಫ್ರೀಬೀಸ್ ಆ್ಯಂಡ್ ದಿ ಕ್ಯಾಶ್ ಬ್ಯಾಕ್ ಆಫರ್ಸ್ ಎಕ್ಸ್ಕ್ಲೂಡಿಂಗ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಲ್ಲ ಸೇರಿ ನಿಯರ್ ಬೈ 6.5 lakhs ಗ್ಯಾಜೆಟ್ಸ್ ನಾವು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು. ಇದುವರೆಗೂ ನಾನು ಪರ್ಚೇಸ್ ಮಾಡಿದಂಥ ಕ್ಯಾಮ್ರಾಗಳಲ್ಲಿ ದಿಸ್ ಇಸ್ ದ ಹೈಯರ್ ಎಂಡ್ ಮಾಡೆಲ್ ಕ್ಯಾಮ್ರಾ ಅಲಾಂಗ್ ವಿತ್ ದ ಹೈಯರ್ ಪ್ರೈಸ್. ದಿಸ್ ಇಸ್ ದಿ ಟ್ರೆಂಡಿಂಗ್ ಕ್ಯಾಮ್ರಾ ಇನ್ ದಿ ಮಾರ್ಕೆಟ್ ಅಲ್ವಾ? ಹಂಗೆ ಹೇಳ್ಬೋದು. M4 ಇಸ್ ಅ ವೆರಿ ಫಾಸ್ಟ್ ಮೂವಿಂಗ್ ಕ್ಯಾಮ್ರಾ ಆ್ಯಂಡ್ ವರ್ತ್ ದಿ ಪ್ರೈಸ್. ಸೊ ನನಗೆ ಕೊಟ್ಟಿರುವಂತಹ ಫ್ರೀ ಬ್ಯಾಗ್ಸ್ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಫ್ರಮ್ ಬೋಲಾಸ್. ಈ ಒಂದು ಬ್ಯಾಗು ಬೋಲಾಸ್ ಓನರು ರೇಟ್ ಹೇಳಿದ್ದನ್ನು ನೀವು ಕೇಳಿದ್ರಿ. ನಾನು ಮುಂಚೆ ಪರ್ಚೇಸ್ ಮಾಡಿದಂಥ ಕ್ಯಾಮ್ರಾದ ಅರ್ಧ ಬೆಲೆಯಲ್ಲಿ ನಾನು ಇದನ್ನು ಕಂಪ್ಲೀಟಾಗಿ ಲೆನ್ಸ್ ಸೆಟಪ್ಪು ತೊಗೊಂಡಿದ್ದೀನಿ. FX3 ತೊಗೊಂಡಾಗ ಬರೀ ಬಾಡಿನೇ ನನಗೆ 3.5 ಲಕ್ಷ ಬೀಳ್ತಿತ್ತು ಆಲ್ಮೋಸ್ಟು. 2 ಕ್ಯಾಮ್ರಾ ಅಂತ ಅಂದರೆ 6 lakhs ನಿಯರ್ ಬೈ ಆಫರ್ ಎಲ್ಲ ಹೋಗಿ ಸಿಗ್ತಾಯಿತ್ತು. ಆದರೆ ನನಗೆ ಈ ಕ್ಯಾಮ್ರಾನ ತೊಗೊಳ್ಬೇಕಾದ್ರೆ M4ನ ಚೂಸ್ ಮಾಡಿದ್ದು ಯಾಕಪ್ಪ ಅಂತ ಹೇಳಿದ್ರೆ 6.5 ಲಕ್ಷದಲ್ಲಿ ಕಂಪ್ಲೀಟ್ ಟೋಟಲ್ ಸೆಟಪ್ಪೇ ನನಗೆ ಬಂತು. ಆ್ಯಂಡ್ ಎಕ್ಸ್ಟ್ರಾ ನನಗೆ ಯಾವುದೇ ರೀತಿ ಖರ್ಚು ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು M4ನ ಚೂಸ್ ಮಾಡಿದೆ. ಅಫ್ಕೋರ್ಸ್ ನಮಗೆ ಬೇರೆ ಬೇರೆ ರೀತಿಯಾದಂಥ ಲೆನ್ಸ್ ಬೇಕು ಅಂತ ಅಂದರೆ ಕಿಟ್ ಲೆನ್ಸ್ ಅಂತೂ ಇದರಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ನಾವು ಲೆನ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಆದರೂ ಕೂಡ ನನ್ನ ಬಜೆಟ್ನಲ್ಲಿ ಒಂದೊಳ್ಳೆ ಕ್ಯಾಮ್ರಾ ಇನ್ಕ್ಲೂಡಿಂಗ್ ಫೋಟೋ ಮತ್ತು ವಿಡಿಯೋ, ಅದ್ರ ಜೊತೆಲಿ ಹೆಡ್ಡು, ಲೆನ್ಸು ಇನ್ಕ್ಲೂಡಿಂಗ್ ಎಲ್ಲ ಸೆಟಪ್ಪು ಬರುತ್ತೆ ಅಂತಂದರೆ ವರ್ತ್ ಅಲ್ವಾ? ಸೊ ಹಾಗಾಗಿ ನಾನು M4ಗೆ ಸ್ವಿಚ್ ಆದೆ. ತುಂಬ ಚೆನ್ನಾಗಿದೆ ಸ್ಪೇಸು. ಇಲ್ಲಿ ಬಾಡಿನ ಇಟ್ಕೊಳ್ಬೋದು, ಇಲ್ಲಿ ಲೆನ್ಸ್ಗಳನ್ನ ಇಟ್ಕೊಳ್ಬೋದು, ಚಾರ್ಜರ್ಸು, ಬ್ಯಾಟ್ರಿ ಎಲ್ಲ ಆಕ್ಸೆಸರೀಸ್ನ ಇದರಲ್ಲಿ ಫಿಟ್ ಮಾಡ್ಬೋದು. ಆಕ್ಸೆಸರೀಸು, ಚಾರ್ಜರು, ಬ್ಯಾಟ್ರಿ, ಮೆಮೊರಿ ಕಾರ್ಡ್ಸು ಆ ಥರ ಇಡ್ಬೋದು ನೀವು. ಓಕೆ, ಇದರಲ್ಲಿ ಸೆಟಪ್ ಮಾಡಿ ಆಮೇಲೆ ತೋರಿಸ್ತೀನಿ. ಫಸ್ಟ್ ಲೆಟ್ಸ್ ಅನ್ಬಾಕ್ಸ್ ದ ಕ್ಯಾಮ್ರಾ. ಥ್ಯಾಂಕ್ ಯು. ಎಕ್ಸ್ಕ್ಲೂಸಿವ್ A7 M4 ಬಾಡಿ. ಇದರಲ್ಲಿ ವೇರಿ ಆ್ಯಂಗಲ್ ಸ್ಕ್ರೀನ್ ಕೊಟ್ಟಿದೆ ವಿತ್ ಸೆಲ್ಫಿ ಮೋಡ್ ಇನ್ಬಿಲ್ಟು. ಸೊ ನೀವು ಇದರಲ್ಲಿ ಹೈಬ್ರಿಡ್ ಕ್ಯಾಮ್ರಾ ಇದು ಒಂದು ವಿತ್ 33 MP ವಿತ್ 4K 60p ರೆಕಾರ್ಡಿಂಗು. ಪಿನ್ ಕ್ಯಾಮ್ರಾ ಕನೆಕ್ಟಿವಿಟಿ ಕೊಟ್ಟಿದೆ ಇದರಲ್ಲಿ. ಸೊ ಎನಿ G ಮಾಸ್ಟರ್ ಲೆನ್ಸಸ್ ವಿಚ್ ಯು ಬೈ. ಸೊ G ಮಾಸ್ಟರ್ಗೆ 11 to 13 ಬ್ಲೇಡ್ಸ್ವರೆಗೂ ಇರುತ್ತೆ. ಸೊ ಇಟ್ ಗಿವ್ಸ್ ಅ ವೆರಿ ದಿ ಕ್ವಾಲಿಟಿ ವಿಲ್ ಬಿ ವೆರಿ ಎನ್ಹಾನ್ಸ್ಡ್. ನಿಮಗೆ ಡೆಪ್ತು, ಶಾರ್ಪ್ನೆಸ್ಸು, ಇಫೆಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೊಕ್ಕೆ ಎಫೆಕ್ಟು ಅಂತೂ ಸಕ್ಕತ್ತಾಗಿ ಬರುತ್ತೆ. ಇದು ಸ್ಟ್ರಾಪ್ ಬಂದ್ಬಿಟ್ಟು ಕ್ಯಾಮ್ರಾಗೆ ನೆಕ್ಸ್ಟ್ ಸ್ಟ್ರಾಪು. ಇದು ದಟ್ಸ್ ಅ ಡೇಟಾ ಟ್ರಾನ್ಸ್ಫರ್ ಕೇಬಲ್. ಓಕೆ. ಆ್ಯಂಡ್ ಇನ್ನೂ 2 ಏನೋ ಎಕ್ವಿಪ್ಮೆಂಟ್ ಇದೆ ಸರ್. ದಟ್ಸ್ ಇಂಟರ್ನಲ್ ಚಾರ್ಜರ್ ಸರ್. ಇದು ಒಂದು ಬ್ಯಾಟ್ರಿ ಮತ್ತು ಇದು ಬಂದ್ಬಿಟ್ಟು ಅದು ಇಂಟರ್ನಲ್ ಚಾರ್ಜರು. ಓಕೆ, ನೀವು ಡೈರೆಕ್ಟ್ ಕ್ಯಾಮ್ರಾಕ್ಕೆ ಹಾಕಿ ಚಾರ್ಜ್ ಮಾಡ್ಬೋದು. ನಮಗೆ ಎಕ್ಸ್ಟ್ರಾ ಕಪ್ಲರ್ ತೊಗೊಳ್ಬೇಕು. ಮುಂಚೆ ಕ್ಯಾಮ್ರಾದಲ್ಲಿ ಕಪ್ಲರ್ ಅಂತಿದ್ರು, ಈಗ ಕಪ್ಲರ್ನ ಅವಶ್ಯಕತೆ ಇಲ್ಲ. ಆ ಪವರ್ ಸಪ್ಲೈಗೆ ಡೈರೆಕ್ಟ್ ಪವರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಿ ಪೋರ್ಟ್ಗೆ ನೀವು ಕನೆಕ್ಟ್ ಮಾಡಿ ಇದನ್ನು ಪವರ್ಗೆ ಕನೆಕ್ಟ್ ಮಾಡಿದ್ರಿ ಅಂತಂದರೆ ಬೆಸ್ಕಾಮ್ ಆರ್ UPS ಡೈರೆಕ್ಟ್ ಕ್ಯಾಮ್ರಾ ರನ್ ಆಗುತ್ತೆ ವಿತೌಟ್ ಬ್ಯಾಟ್ರಿ. ಅಂದರೆ ಬ್ಯಾಟ್ರಿ ಇನ್ಬಿಲ್ಟು. ಓಕೆ, ಬ್ಯಾಟ್ರಿ ಶುಡ್ ಬಿ ಇನ್ ದಿ ಕ್ಯಾಮ್ರಾ. ಆಮೇಲೆ ನೀವು ಬ್ಯಾಟ್ರಿನೂ ಸೈಮಲ್ಟೇನಿಯಸ್ಲಿ ಇಟ್ ವಿಲ್ ಚಾರ್ಜ್. ಕ್ಯಾಮ್ರಾನು ಯೂಸ್ ಮಾಡ್ಬೋದು, ಬ್ಯಾಟ್ರಿ ವಿಲ್ ಆಲ್ಸೋ ಚಾರ್ಜ್. ಓಕೆ, ಕರೆಂಟ್ ಹೋದರೆ ಶೂಟ್ ನಡುವೆ ನಾವೇನೋ ವಿಡಿಯೋ ಶೂಟ್ ಮಾಡ್ತಿದ್ದೀವಿ, 2 hour 3 hour ಪಾಡ್ಕ್ಯಾಸ್ಟು, ಕರೆಂಟ್ ಹೋಗ್ಬಿಡ್ತು. ಸೊ ಕರೆಂಟ್ ಸಪ್ಲೈಯಿಂದ ಹಾಕೊಂಡಾಗ ಬ್ಯಾಟ್ರಿ ಒಳಗಡೆ ಇದ್ದಾಗ ನಮ್ಗೆ ಆಫ್ ಆಗಲ್ಲ, ಕಂಟಿನ್ಯೂಸ್ ರನ್ ಆಗುತ್ತೆ. ಆಟೋಮೆಟಿಕ್ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಎತ್ಕೊಳ್ಳುತ್ತೆ. ಇಟ್ಸ್ ಅ ಗ್ರೇಟ್ ಐಡಿಯಾ ಬ್ರೋ. 100%. ಮತ್ತು ದಿಸ್ ಇಸ್ ಮೇನ್ಲಿ ಫಾರ್ ಇಮರ್ಜೆನ್ಸಿ ಚಾರ್ಜಿಂಗು. ಕೆಲವೊಂದು ಸತಿ ಯು ಫರ್ಗೆಟ್ ದಿ ಚಾರ್ಜರ್ ಅಟ್ ಹೋಮು, ಈ ಥರ ಚಾರ್ಜಸ್ದು ದಿಸ್ ವಿಲ್ ಬಿ ಕ್ಯಾರಿಂಗ್ ಬಿಕಾಸ್ ಇಟ್ ಕಮ್ಸ್ ಇನ್ ದಿ ಬಾಕ್ಸು. ಹೌದು. ಬೇರೆ ನಿಮಗೆ ಬರೋದು ಇದು 64 GB ಕಾರ್ಡ್ ಕೊಟ್ಟಿದೆ, ಎಕ್ಸ್ಟ್ರಾ ಬ್ಯಾಟ್ರಿ ಬಂದಿದೆ. ಓಕೆ, ಸೊ ಎಕ್ಸ್ಟ್ರಾ ಬ್ಯಾಟ್ರಿ ಇದನ್ನು ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಇದು ಕೂಡ ಎಕ್ಸ್ಟ್ರಾ ಬ್ಯಾಟ್ರಿ ಆ್ಯಂಡ್ ಸೋನಿ ಬ್ರ್ಯಾಂಡ್ದೇನೆ, ಬೇರೆ ಯಾವುದೂ ಇಲ್ಲ. ಏನಕ್ಕೆ ಸೋನಿ ಅವರು ಬ್ರ್ಯಾಂಡ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಹಾಲೋಗ್ರಾಮ್ ಸಿಗ್ನೇಚರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ನೋಡಿ. ಬ್ಯಾಟ್ರಿ ಒರಿಜಿನಲ್ಲ ಅಲ್ವಾ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತಲ್ವ ಸರ್? ಜೊತೆಗೆ ಇದು ಹೆಡ್ಫೋನ್ಸ್ ಬಂದಿದೆ, ವೈರ್ಲೆಸ್ ಹೆಡ್ಫೋನ್ಸು, ಸೋನಿದು ಒರಿಜಿನಲು. ಸೋನಿದು ಒರಿಜಿನಲ್ ವರ್ತ್ ಆಫ್ ರುಪೀಸ್ 14,000, 14,000 ವರ್ತ್ ಗಿಫ್ಟ್. ಸೊ ಟೋಟಲ್ 36,000 ರೂಪಾಯಿ ವರ್ತ್ ಗಿಫ್ಟ್ ಸೋನಿಯಿಂದ ಬರ್ತಿದೆ ಫೆಸ್ಟಿವಲ್ ಆಫರಲ್ಲಿ. ಸೊ ಈಗ ಲೆಟ್ಸ್ ಅನ್ಬಾಕ್ಸ್ ಲೆನ್ಸ್. ಸರ್ G ಮಾಸ್ಟರ್ ಲೆನ್ಸ್, ಸೋನಿ ನೇಟಿವ್ ಲೆನ್ಸ್ ಮತ್ತು ಸೋನಿಯಲ್ಲಿ M2 ಲೆನ್ಸ್ ಅಂತ ಹೇಳ್ತಾರಲ್ಲ.
ಏನು ಡಿಫ್ರೆನ್ಸ್ ಸರ್, ಏನು ವ್ಯತ್ಯಾಸ? ಸೋನಿ ಅವ್ರು ಯಾಕೆ ಜಿ ಮಾಸ್ಟರ್ನ ಅಪ್ಗ್ರೇಡ್ ಮಾಡಿದ್ರು? ಮುಂಚೆಯಿಂದ ಬರೀ ಸೋನಿ ಲೆನ್ಸ್ ಅಂತ ಬರ್ತಿತ್ತು. ಸೋನಿ 1.8 ಬರೋದು, ದಟ್ಸ್ ಅ ಜಿ ಸೀರೀಸ್ ಲೆನ್ಸು. ಅದರಲ್ಲಿ ಬ್ಲೇಡ್ಸು, ಬುಕ್ ಎಫೆಕ್ಟು, ಡೆಪ್ತು, ಶಾರ್ಪ್ನೆಸ್ಸು ಎಲ್ಲ ಕಮ್ಮಿ ಇರುತ್ತೆ. ಸೊ 1.4 ಇಸ್ ಬೆಸ್ಟ್ ಫಾರ್ ಕ್ಯಾಂಡಿಡ್. ಸೊ ಜಿ ಮಾಸ್ಟರ್ ಇಫ್ ಯು ಗೋ ಇಟ್ ಹ್ಯಾಸ್ ಅ 1.4 ಅಪರ್ಚರು. ಅದರಲ್ಲಿ ನಿಮಗೆ 13 ಬ್ಲೇಡ್ಸ್ ಬರೋದು. ಜಿ ಮಾಸ್ಟರ್ ಆಲ್ವೇಸ್ ಹ್ಯಾಸ್ 13 ಬ್ಲೇಡ್ಸ್, ವೈಲ್ ನೇಟಿವ್ ಲೆನ್ಸಸ್ ಹ್ಯಾಸ್ 8 to 10 ಬ್ಲೇಡ್ಸು. ಓಕೆ. ಸಿಗ್ಮಾ 8 to 10 ನೇಟಿವ್ ಲೆನ್ಸಸ್, 8 to 10 ಬ್ಲೇಡ್ಸ್ ಬರುತ್ತೆ ನಿಮಗೆ ಥರ್ಡ್ ಪಾರ್ಟಿ ಲೆನ್ಸಸ್ಗೆ. ನಿಮಗೆ ಜಿ ಮಾಸ್ಟರ್ ನೀವು ವರ್ಷನ್ 2ಗೆ ಹೋಗಿದ್ರೇನು 13 to 15 ಬ್ಲೇಡ್ಸು, ಪ್ಲಸ್ ನಿಮಗೆ ಬೊಕ್ಕೆ ಎಫೆಕ್ಟ್ ಅದರಲ್ಲಿ ಏನು ಬರುತ್ತೆನಾ, ನೀವು ನೇಟಿವ್ ಲೆನ್ಸ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಸಕ್ಕದಾಗಿದೆ ಬಾಡಿ. ದ ಸಿಗ್ಮಾ ಇಸ್ ಆಲ್ ಮೇಡ್ ಇನ್ ಜಪಾನ್. ಇದ್ರ ನಾನು ಒಂದು ಏನು ಖುಷಿ ಪಡ್ತೀನಿ ಅಂದರೆ ಸರ್, ಇದು ನೋಡಿ, ಇದು ಕ್ಲಾರಿಟಿ ನೋಡಿ, ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಬಟ್ ಇದನ್ನು ಕೊನೆವರೆಗೂ ಮೇಂಟೈನ್ ಮಾಡ್ಕೋಬೇಕು ತೊಗೊಂಡ್ಮೇಲೆ. ಮೇಂಟೈನ್ ಮಾಡಿದ್ರೆ ಮಾತ್ರನೇ ಆ ಡೆಪ್ತು, ಆ ಕ್ವಾಲಿಟಿ ಸಿಗುತ್ತೆ. ಸುಮ್ಮನೆ ಯಾವುದಂದ್ರೆ ಅದು ಬಾಡಿ ಮೇಂಟೈನ್ ಮಾಡ್ತಾ ಇದೆ, ಹೌದು, ಆ ಥರ ಲೆನ್ಸ್ಗೆ ಮೇಂಟೈನ್ ಮಾಡಬೇಕು ಅಷ್ಟೇ. 3 years ವ್ಯಾರಂಟಿನ, ಇದೆಲ್ಲ 2 years ವ್ಯಾರಂಟಿ ಅನ್ಸುತ್ತಲ್ಲ. ಓಕೆ, ಜಿ ಮಾಸ್ಟರ್ ಲೆನ್ಸ್ನ ಯಾಕೆ ಪರ್ಚೇಸ್ ಮಾಡಿಲ್ಲ? ನಾನು ಸಿಗ್ಮಾ ಕಂಪ್ನಿದು ಲೆನ್ಸ್ ಯಾಕೆ ಪರ್ಚೇಸ್ ಮಾಡಿದ್ದೀನಿ ಅಂದರೆ, ಓನ್ಲಿ ಥಿಂಗ್ ಇಸ್ ಬಜೆಟ್ ಫ್ರೆಂಡ್ಲಿ. ಇದರಲ್ಲೂ ಕೂಡ ಅಷ್ಟೇ ಡೆಪ್ತ್ ಸಿಗ್ಬೋದು, ಏನೋ ಒಂದು 20% ಎನ್ಹ್ಯಾನ್ಸ್ ಆಗಿ ಜಿ ಮಾಸ್ಟರಲ್ಲಿ ಬರ್ಬೋದು ಅಂದ್ಕೊಳ್ತೀನಿ ಅಲ್ವಾ ಸರ್. 73,500 ರೂಪೀಸ್ಗೆ ನಾನು ಪರ್ಚೇಸ್ ಮಾಡ್ತಿದ್ದೀನಿ. ಇದೇ ಲೆನ್ಸನ್ನು ನಾನು ಸೋನಿ ಜಿ ಮಾಸ್ಟರಲ್ಲಿ ಏನಾದರೂ ತೊಗೊಂಡಿದ್ದೆ ಅಪ್ರಾಕ್ಸಿಮೇಟ್ಲಿ ಇಟ್ ವುಡ್ ಬಿ ಅರೌಂಡ್ 1,50,000. ಹಾಂ, ವರ್ಷನ್ 2. ಸೊ ಅರ್ಧಕ್ಕರ್ಧ ಪ್ರೈಸು, ಅಂದರೆ ಒಂದು ಲೆನ್ಸ್ನ ಜಿ ಮಾಸ್ಟರ್ ತೊಗೊಳ್ಳೋ ಪ್ರೈಸಲ್ಲಿ ನಾನು 2 ಲೆನ್ಸ್ನ ತೊಗೊಳ್ತಿದ್ದೀನಿ ಸರ್. ಈ ಕಾರ್ಡ್ ವಿಷಯಕ್ಕೆ ಬಂದರೆ, ಕ್ಯಾಮ್ರಾ ಜೊತೆ ಕಾರ್ಡ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ನಮಗೆ ಗೊತ್ತೇ ಇರಲ್ಲ. ಎಷ್ಟೋ ಜನಕ್ಕೆ ಟಫ್ ಕಾರ್ಡ್ನ ಯಾಕೆ ಬಳಸಬೇಕು, ಈ ಏಂಜಲ್ ಕಾರ್ಡ್ಸ್ನ ಯಾಕೆ ಬಳಸಬೇಕು, ಅಥವಾ ಈ ಮಾಮೂಲಿ ಸ್ಯಾಂಡಿಸ್ಕ್ನ ಯಾಕೆ ಬಳಸಬೇಕು, ಎಷ್ಟು MBPS ಕಾರ್ಡ್ನ ಹೆಂಗೆ ಚೂಸ್ ಮಾಡೋದು ಅಂತ. ಸೊ ಇದರಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ನಿಮಗೆ ಬಂದುಬಿಟ್ಟು ಇಟ್ ವಿಲ್ ಬಿ V30 ಕಾರ್ಡು. ಸೊ V30 ಕಾರ್ಡ್ ನಾನು ಬರೀ ಫೋಟೋಗ್ರಾಫಿಗೆ ಸಜೆಸ್ಟ್ ಮಾಡ್ತೀನಿ. ಫಾರ್ ವಿಡಿಯೋಗ್ರಾಫಿ ಐ ವಿಲ್ ಆಲ್ವೇಸ್ ಸಜೆಸ್ಟ್ V60 ವೆನ್ you're shooting at 4K 30p. When you're shooting at 4K 60p I will suggest a V90 or a tough card. ಓಕೆ, Otherwise ನಾನು HD 1920 1080 ಪಿಕ್ಸೆಲ್ಸಲ್ಲಿ ಅಷ್ಟೇ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡೋದು. ಆ್ಯಂಡ್ ನನ್ನ ಫೋಟೋ ಡೆಪ್ತು ಕೂಡ 4K ಬೇಡ ನನಗೆ HDL ಮಾತ್ರ ಬೇಕು. ದೆನ್ ವಿಚ್ ಕಾರ್ಡ್ ಸರ್? ಐ ವಿಲ್ ಸಜೆಸ್ಟ್ V60 ಕಾರ್ಡ್. ನಿಮಗೆ V60 AV Pro ಬರುತ್ತೆ, ಇಲ್ಲಾಂದರೆ ನಿಮಗೆ ಸೋನಿದು V60 ಬರುತ್ತೆ. ಓಕೆ, ಏನಾಗ್ಬೋದು ಅಪ್ರಾಕ್ಸಿಮೇಟ್? ಸೊ 128 GB ಫಾರ್ AV Pro ಇಸ್ ನಿಮಗೆ ಬಂದುಬಿಟ್ಟು 5,500 ಆಗುತ್ತೆ. V60 280 ಸ್ಪೀಡು. 280 ಎಸ್. ಆ್ಯಂಡ್ ಸೋನಿ ಸೇಮ್ 270 ಸ್ಪೀಡ್ ಬರುತ್ತೆ V60, ಅದು ನಿಮಗೆ 5,250 ಬರುತ್ತೆ. ಇದು ಸ್ಯಾಂಡಿಸ್ಕು 200 ಸ್ಪೀಡ್, 200 ಸ್ಪೀಡು. ಇನ್ನೊಂದು 80 ಸ್ಪೀಡು. ರೈಟಿಂಗ್ ಸ್ಪೀಡ್ ಅದು ಜಾಸ್ತಿ, ರೈಟಿಂಗ್ ಸ್ಪೀಡ್ ಜಾಸ್ತಿ. ಅದು 160 ಬರುತ್ತೆ AV Proದು. ಇದು ರೈಟಿಂಗ್ ಸ್ಪೀಡು ಆಲ್ಮೋಸ್ಟ್ 90-100 ಇದೆ. ಬಟ್ ಸಮ್ಹೌ ಮ್ಯಾನೇಜಬಲ್ ಅಲ್ಲ. ನೀವು 4K ಅಷ್ಟೊಂದು ಶೂಟ್ ಮಾಡಲ್ಲ ಅಂದರೆ 4Kಗೆ ಹೋಗೋದೇ ಇಲ್ಲ ಸರ್. 1920 1080 ಫಿಕ್ಸ್ ನಮ್ದು. ಅದ್ರ ಮೇಲೆ ನಾವು ಶೂಟ್ ಮಾಡಿದ್ರು ನಮಗೆ ನಮ್ಮ ಪ್ಲಾಟ್ಫಾರ್ಮ್ಗಳು ಸಪೋರ್ಟ್ ಮಾಡಲ್ಲ. ಅಂದರೆ ಯು ಕ್ಯಾನ್ ಮ್ಯಾನೇಜ್ ಸರ್ 100%. ಗೊತ್ತಾಯ್ತಲ್ಲ. ಟಫ್ ಕಾರ್ಡ್ ಇಸ್ ಹೈ ಪ್ರೈಸು, ಬಟ್ ಅದು ಅಡ್ವಾಂಟೇಜ್ ಅಂದರೆ ನಿಮಗೆ 5 ವರ್ಷ ವಾರಂಟಿ ಸಿಗುತ್ತೆ, ಮತ್ತು ಇಟ್ಸ್ ಅನ್ಬ್ರೇಕಬಲ್ ಕಾರ್ಡು. ಅನ್ಬ್ರೇಕಬಲ್, ಮುರಿದೇ ಹೋಗಲ್ಲ, ಏನೂ ಆಗಲ್ಲ. ನೀವು ಕೆಳಗಡೆ ಏನು ಬೈ ಚಾನ್ಸ್ ಇಫ್ ಯು ಮೇಕ್ ಇಟ್ ಫಾಲ್ ಆನ್ ದಿ ಗ್ರೌಂಡ್ ಅಂದ್ರೂ ನಿಮ್ಮ ಫೈಲ್ಸ್ ಏನು ಡ್ಯಾಮೇಜ್ ಆಗಲ್ಲ. ನಮ್ಮ ಹತ್ರ ದುಡ್ಡಿದೆಯಪ್ಪ, ಒಳ್ಳೆ ಬಜೆಟ್ ಇದೆ, ಸೊ ನಾನು ಅದನ್ನೇ ತೊಗೊಳ್ಬೇಕು ಅಂತಂದರೆ ತೊಗೊಳ್ಬೋದು ಸರ್. ಎಲ್ಲರೂ ಹೇಳ್ತಾರೆ, ನನ್ನ ವೈಫಿಗೆ ಒಂದು ಚಿಕ್ಕದಾಗಿ ಡೌಟ್ ಇದೆ, ನನ್ನ ಗಂಡ FX3 ತೊಗೊಳ್ತೀನಿ ಅಂತ ಅಂದ್ಬಿಟ್ಟು M4 ತೊಗೊಳ್ತವನೆ ಅಂತ. M4 ಇಸ್ ಅ ಹೈಯರ್ ಎಂಡ್ ಕ್ಯಾಮ್ರಾ ಆರ್ ನಾಟ್? M4 is the higher end camera as for a hybrid version for photo and video both. FX3 I will only suggest for a video, not for photography. not for photo. This is for photography and videography both. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಎರಡೂ ನಿಮ್ಮ ಚಾಯ್ಸ್ ಆಗಿದ್ರೆ ಮಾತ್ರ M4ಗೆ ಹೋಗಿ. ಬರೀ ವಿಡಿಯೋಗ್ರಫಿ ಮಾತ್ರ ನಿಮ್ಮ ಚಾಯ್ಸ್ ಆಗಿದ್ರೆ FX3. ಕ್ಯಾಮ್ರಾ ಸೆಟ್ ಆದಮೇಲೆ ಫೋಟೋ ಕ್ವಾಲಿಟಿ ಹೇಗೆ ಬರುತ್ತೆ, ಡೆಪ್ತ್ ಹೇಗೆ ಬರುತ್ತೆ, ಲೈಟಿಂಗ್ ಹೇಗೆ ಸೆಟ್ ಮಾಡ್ಕೋಬೇಕು, ಅಪಾರ್ಚರ್ ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಅಲ್ಲಿರುವಂಥ ಟೆಕ್ನಿಷಿಯನ್ ಜೊತೆ ತಿಳ್ಕೊಂಡು ನಾನು ಕೂಡ ಒಂದಷ್ಟು ಫೋಟೋಗಳನ್ನ ತೆಗೆದೆ. ಸೊ ಫೈನಲಿ ಕಂಪ್ಲೀಟಾಗಿ ಸೆಟಪ್ ಆಯಿತು ನೋಡಿ. ಒಂದೇ ಬ್ಯಾಗ್ ಒಳಗಡೆ 2 ಕ್ಯಾಮ್ರಾ ಪ್ಲಸ್ 2 ಲೆನ್ಸು, 2 ಚಾರ್ಜರು, 2 ಬ್ಯಾಟ್ರಿ ಬ್ಯಾಕಪ್ಪು, 2 ಸ್ಟ್ರಿಪ್ಪು ಎಲ್ಲದನ್ನು ಒಂದೇ ಬ್ಯಾಗಿಗೆ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದೇ ಬ್ಯಾಗ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬ್ಯಾಗ್ನ ಹಂಗೆ ಸೇಫರ್ ಸೈಡಿಗೆ ಎತ್ತಿಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಮುಂದೆ ಯೂಸ್ ಮಾಡ್ಬೋದು. ಏನಕ್ಕೆ 2 ಬ್ಯಾಗ್ ಇದೆ ಅಂತ ಒಂದೇ ಸಲ ಯೂಸ್ ಮಾಡೋದು? ಈ ಬ್ಯಾಗ್ ಕಂಪ್ಲೀಟ್ ಹೆವಿ ಇದೆ. 6 ಲಕ್ಷ ರೂಪಾಯಿಯ ಕ್ಯಾಮ್ರಾ ಜೀವನದಲ್ಲೇ ಫಸ್ಟ್ ಟೈಮ್ ತೊಗೊಳ್ತಾ ಇರೋದು. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆನ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್.
ಮೊಬೈಲ್ನಲ್ಲಿ ಹೆವಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಂತಂದರೆ 1,84,000 ಬರೀ ಕೇವಲ ಒಂದೇ ಒಂದು ಮೊಬೈಲ್. ಫಸ್ಟ್ ಟೈಮ್ ಇಷ್ಟು ಬಜೆಟ್ನ ಹಾಕಿ ಪಾಡ್ಕ್ಯಾಸ್ಟ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಓವರ್ ಎಕ್ಸೈಟೆಡು, ಯಾಕೆಂದರೆ ಕ್ವಾಲಿಟಿ ಔಟ್ಪುಟ್ಟು. ಎಲ್ಲರ ಪಾಡ್ಕ್ಯಾಸ್ಟ್ನೂ ನೋಡ್ತಿದ್ದೆ ಹಿಂದಿಯಲ್ಲಿ. ಪಾಡ್ಕ್ಯಾಸ್ಟ್ ಎಷ್ಟು ಸಖತ್ತಾಗಿ ಬರ್ತಿದೆ ಅಂತ ಹೇಳಿ ಫೀಲ್ ಮಾಡ್ತಾಯಿದ್ದೆ. ಬಟ್ ಅದೇ ಜಾಗದಲ್ಲಿ ನಾನು ಕೂತ್ಕೊಂಡು ಫೀಲ್ ಮಾಡೋ ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಮಗೂ ಕೂಡ ಅದೇ ದಿನ ಬಂದಿದೆ. ಫೈನಲಿ ನೀವು ಈ ವಿಡಿಯೋದಲ್ಲಿ ನೋಡಿದ್ರಿ, ಕಂಪ್ಲೀಟಾಗಿ ನಾನು ಕ್ಯಾಮ್ರಾನ ಎಕ್ಸ್ಚೇಂಜ್ ಮಾಡಿ ಸೆಟಪ್ ಮಾಡಿ ವಾಪಸ್ ತೊಗೊಂಡು ಬಂದೆ. ಅದ್ರ ಜೊತೆಗೆ ಲೆನ್ಸನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ದಟ್ ಒಂದಷ್ಟು ಡಿಫ್ರೆನ್ಸಿಯೇಷನ್ ಅಮೌಂಟ್ ಇತ್ತು. ಆ ಡಿಫ್ರೆನ್ಸಿಯೇಷನ್ ಅಮೌಂಟ್ನು ಕೂಡ ಪೇ ಮಾಡಿ ನಾನು ಪಾಡ್ಕ್ಯಾಸ್ಟ್ಗೆ ಕ್ಯಾಮ್ರಾಸ್ನ ಪರ್ಚೇಸ್ ಮಾಡಿದ್ದಾಯಿತು. ನಾವು ಹೇಗೆ ಪಾಡ್ಕ್ಯಾಸ್ಟ್ಗೆ ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ವಿ ಅಂತ ಒಂದು ಡೀಟೇಲ್ಡ್ ವ್ಲಾಗ್ನ ಇದರಲ್ಲಿ ಮಾಡಿದ್ದೀನಿ. ಸೊ ನಿಮಗೇನಾದರೂ ಪಾಡ್ಕ್ಯಾಸ್ಟ್ ಸ್ಟುಡಿಯೋ ಅಥವಾ ಪಾಡ್ಕ್ಯಾಸ್ಟ್ಗೆ ಕ್ಯಾಮ್ರಾನ ಹೇಗೆ ಸೆಟಪ್ ಮಾಡ್ತೀರಾ ಏನು ಅಂತ ಹೇಳಿ ನಿಮಗೇನಾದರೂ ಟಿಪ್ಸ್ ಬೇಕು ಅಂತ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿ ವ್ಲಾಗಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಟಾಟಾ. ಮತ್ತೊಂದು ವ್ಲಾಗ್ನ ನೋಡ್ತಾ ಇರಿ. ಇದೇ ರೀತಿ ನಮ್ಮ ವ್ಲಾಗ್ಸ್ಗೆ ಲೈಕ್ ಮಾಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.